ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಯಾವ ರೀತಿ ಮನುಷ್ಯನು ಪಾಪಗಳನ್ನು ಮಾಡುತ್ತಾನೆ? ಮನುಷ್ಯನು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಕಾಯ ವಾಚ ಮನಸ್ಸ ಅವನು ಪಾಪಗಳನ್ನು ಮಾಡ್ತಾ ಹೋಗ್ತಾನೆ. ಈ ಶರೀರವನ್ನು ಉಪಯೋಗಿಸಿಕೊಂಡು ಪಾಪ ಮಾಡ್ತಾನೆ, ಮನಸ್ಸನ್ನು ಉಪಯೋಗಿಸಿಕೊಂಡು ಪಾಪ ಮಾಡ್ತಾನೆ, ಮಾತಿನ ಮುಖಾಂತರನೂ ಕೂಡ ಪಾಪ ಮಾಡ್ತಾನೆ. ಈ ಮನಸ್ಸು, ಬುದ್ಧಿ ಹಾಗೂ ಈ ಶರೀರದ ಸಪೋರ್ಟ್ ತಗೊಂಡು ಬೇಕಾದಷ್ಟು ಪಾಪಗಳನ್ನು ಮನುಷ್ಯ ಮಾಡ್ತಾನೆ. ಅದಕ್ಕೆ ಬಹಳ ಮುಖ್ಯವಾದಂತಹ ವಿಚಾರ ಅಂತಂತಂದರೆ ಅವನಿಗೆ ದುರಾಸೆ. ಆಸೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ. ಆದರೆ ಆ ಆಸೆಗೆ ಅವನು ಕಡಿವಾಣವನ್ನು ಹಾಕದೆ ಆಸೆಯ ಹಿಂದೆ ಬಿದ್ದು ಅಥವಾ ಮನಸ್ಸಿನ ಗುಲಾಮನಾಗಿ ಅನೇಕ ಪಾಪಗಳನ್ನು ಮಾಡ್ತಾ ಹೋಗ್ತಾನೆ. ಮುಖ್ಯವಾಗಿ ಅವನಿಗೆ ಹಣದ ಆಸೆ, ಆಸ್ತಿಯ ಆಸೆ, ಕೀರ್ತಿಯ ಆಸೆ, ಸಮಾಜದಲ್ಲಿ ಹೆಚ್ಚುಗಾರಿಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ಆಸೆ, ಹೀಗೆ ಅನೇಕ ಆಸೆಗಳಿಗೆ ದಾಸನಾಗಿ, ಮನಸ್ಸಿಗೆ ದಾಸನಾಗಿ ಅವನು ಪಾಪಗಳನ್ನು ಮಾಡ್ತಾನೆ, ವಾಮ ಮಾರ್ಗದಲ್ಲಿ ಹೋಗ್ತಾನೆ. ಈ ಆಸೆಗೆ ಮಿತಿ ಹಾಕಲಿಲ್ಲ ಅಂತಂದರೆ ಅಥವಾ ಅವನು ತೃಪ್ತಿ ಅಂತಕ್ಕಂಥದ್ದನ್ನು ಅವನು ಪಟ್ಕೊಳ್ಲಿಲ್ಲ ಅಂತಂತಂದರೆ ಅವನು ಪ್ರತಿಯೊಂದು ತನ್ನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಒಂದು ದೊಡ್ಡ ಪಾಪಕ್ಕೆ ಅವನು ಒಳಗಾಗ್ಬಿಡ್ತಾನೆ. ನೋಡಿ, ಪರಮಾತ್ಮ ಶಿವ ಎಲ್ಲರಿಗೂ ಅವಶ್ಯಕತೆಗಳನ್ನು ಖಂಡಿತವಾಗೂ ಪೂರೈಸ್ತಾನೆ. ಎಲ್ಲರ ಬೇಡಿಕೆಗಳನ್ನು ಕೂಡ ಅವನು ಬಲ್ಲನು, ಚೆನ್ನಾಗಿ ಗೊತ್ತು. ಈಗ ನಮ್ಮ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ನಮಗಿಂತ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ನಮಗೆ ಎಲ್ಲ ರೀತಿಯ ಫಲಗಳನ್ನು, ನಮ್ಮ ಬೇಡಿಕೆಗಳನ್ನು, ನಮ್ಮ ಅನ್ನ ಆಹಾರ ಪಾನೀಯಗಳನ್ನು ಕೊಟ್ಟೇ ಕೊಡ್ತಾನೆ. ನಮಗೆ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದು ಹಾಗೇ ಆಗುತ್ತೆ, ಅದು ಬಂದೇ ಬರ್ತದೆ. ಆದರೆ ಏನು ಮಾಡ್ತಾನೆ ಮಾನವ ತನ್ನ ಪ್ರಯತ್ನದಿಂದ ಇನ್ನಷ್ಟು ಗಳಿಸಬೇಕು, ಇನ್ನಷ್ಟು ಉಳಿಸ್ಬೇಕು ಅಂತ ಒಂದು ಆಸೆಯ ಬೆನ್ನು ಹತ್ತಿ ಹೋಗ್ತಾನೆ. ನಮ್ಮ ಶರಣರು ಹೇಳ್ತಾರೆ, ಬೇಕು ಎಂಬುದು ಈ ಕಾಯಗುಣ, ಬೇಡ ಎಂಬುದು ವೈರಾಗ್ಯ ಅಂತ ಹೇಳ್ತಾರೆ. ಆ ಬೇಕು ಅಂತಕ್ಕಂಥದ್ದು ಈ ಶರೀರದ ಗುಣ, ಅದು ಈ ಶರೀರದ ಕೆಟ್ಟ ಗುಣ, ಈ ಸ್ವಭಾವದ ಕೆಟ್ಟ ಗುಣ, ಈ ಬುದ್ಧಿಯ ಕೆಟ್ಟ ಗುಣ, ಈ ಮನಸ್ಸಿನ ಕೆಟ್ಟ ಗುಣ. ಬೇಕು ಎಂಬುದು ಈ ಕಾಯಗುಣ, ಈ ಶರೀರದ ಗುಣ, ಬೇಡ ಎಂಬುದು ವೈರಾಗ್ಯ. ನೋಡಿ, ನಾವು ಏನನ್ನು ಬಯಸ್ತೀವೋ ಅದು ಈ ಕಾಯಗುಣ, ಬಯಸಿ ಬಂದುದು ಅಂಗಪ್ರಸಾದ, ಬಯಸದೇ ಬಂದುದು ಲಿಂಗಪ್ರಸಾದ. ಪರಮಾತ್ಮ ನಾವು ಏನೇನು ಬಯಸ್ತೀವೋ ಅದು ನಮಗೆ ಸಿಗುತ್ತೆ, ಆದರೆ ಅದರಿಂದ ಒಳ್ಳೆಯದಾಗುವುದಿಲ್ಲ. ಪರಮಾತ್ಮ ಏನು ನಮಗೆ ಕೊಡ್ತಾನೆ ಅದರಿಂದ ನಮಗೆ ಸುಖ ಸಿಗುತ್ತೆ, ಅದರಿಂದ ನಮಗೆ ತೃಪ್ತಿ ಸಿಗುತ್ತೆ. ಯಾಕೆ ಅಂದರೆ ಅದನ್ನು ಪರಮಾತ್ಮ ಶಿವ ಕೊಟ್ಟಿದ್ದು. ಇನ್ನು ಉಳಿದಿದ್ದೆಲ್ಲ ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನಾವು ಸಂಪಾದನೆ ಮಾಡಿದ್ದು. ಹೀಗೆ ಮನುಷ್ಯ ಕಾಯ ವಾಚ ಮನಸ್ಸ ಈ ಮೂರು ವಿಧಾನದಲ್ಲೂ ಸಹ ಅವರು ಪಾಪಗಳನ್ನು ಮಾಡ್ತಾ ಹೋಗ್ತಾನೆ. ಆಸೆಗಳನ್ನು ತಡೆಯಲು ಏನು ಮಾಡಬೇಕು? ಆಸೆಗಳನ್ನು ತಡೆಯಲು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು. ನಮಗೆ ಎಷ್ಟು ಭಗವಂತ ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಟ್ಕೊಳ್ಳುವಂತಹ ಒಂದು ಕಲೆಯನ್ನು ನಾವು ರೂಢಿಸ್ಕೊಳ್ಬೇಕು. ನಮಗೆ ಭಗವಂತ ನಮ್ಮ ಹಣೆ ಬರದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಪಾಪ ಮತ್ತು ಪುಣ್ಯಗಳ ಆಧಾರದ ಮೇಲೆ ನಮಗೇನೋ ಒಂದಷ್ಟು ಕೊಟ್ಟಿದ್ದಾನೆ ದೇವರು ಅಂತಂದರೆ ಅದರಲ್ಲೇ ನಾವು ತೃಪ್ತಿ ಪಟ್ಟುಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ದೇವರ ನೆನಪಲ್ಲಿ ನಾವು ಇರಬೇಕು. ನಮಗೆ ತೃಪ್ತಿ ಬೇಕು ಮೊದಲು. ಸಾಮಾನ್ಯವಾಗಿ ಮನುಷ್ಯರನ್ನು ಕೇಳ್ತಾರೆ, ಏನಪ್ಪ ಆರೋಗ್ಯವಾಗಿದೆಯಾ ಅಂತ ಕೇಳ್ತಾರೆ ಹೊರತು ನಿನಗೆಷ್ಟು ಆಸ್ತಿ ಇದೆ ಅಂತ ಯಾರಾದರೂ ಕೇಳ್ತಾರಾ? ನಿನ್ನ ಸಂಪತ್ತು ಎಷ್ಟಿದೆ,
ಯಾರೂ ಕೇಳಲ್ಲ. ನಿಮ್ಮ ಮನೆಯಲ್ಲಿ ದುಡ್ಡು ಎಷ್ಟು ಮಡಗಿದ್ದೀಯಾ ಅಂತ ಯಾರೂ ಕೇಳಲ್ಲ. ದೇವರು ಏನಪ್ಪ ಚೆನ್ನಾಗಿದೆಯಾ, ಆರೋಗ್ಯವಾಗಿದೆಯಾ, ಇಷ್ಟೇ ಮೊದಲು ಕೇಳುವಂಥದ್ದು. ನಂತರ ಕೆಲವ್ರು ಹೇಳ್ತಾರೆ ತುಂಬ ಚೆನ್ನಾಗಿದ್ದೀವಿ. ಅವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಹೇಳ್ತಾರೆ ನಾವು ತುಂಬ ಚೆನ್ನಾಗಿದ್ದೀವಿ. ಹೆಂಗಿದ್ದೀವಿ ಅಂತಂದರೆ ಪರಮಾತ್ಮ ನಮ್ಮನ್ನು ಹೆಂಗಿಟ್ಟವನೋ ಹಂಗಿದ್ದೀವಿ ಅಂತ ಭಾಳ ಸಂತೋಷವಾಗಿ ಖುಷಿಯಾಗಿ ಹೇಳ್ತಾರೆ. ಆದರೆ ಮತ್ತೆ ಕೆಲವರಿಗೆ ಇಲ್ಲದ ವೇದನೆಗಳನ್ನು ಹೇಳ್ಕೊಳ್ತಾರೆ. ಅಯ್ಯೋ ದೇವರು ನೆಲ್ಲಿದ್ದಾನೆ, ನಮ್ಗೆ ಆ ಕಷ್ಟ ಐತೆ, ನಮ್ಗೆ ಈ ಕಷ್ಟ ಐತೆ, ನಮ್ಗೆ ಇದು ಬೇಕಾಗಿತ್ತು, ಅದು ಬೇಕಾಗಿತ್ತು. ಅವನಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ತೃಪ್ತಿ ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ, ಅವನ ಮೈಂಡಲ್ಲೇ ಇರೋದಿಲ್ಲ. ಹೀಗಾಗಿ ಅಂಥವರನ್ನು ಯಾರೂ ಕೂಡ ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅವನು ಆಸೆ ಮೇಲೆ ಆಸೆ ಬಿದ್ದು ಮೋಸ ಹೋಗಿ ಕೊನೆಗೆ ಘಾಸಿಯಾಗಿ ಅವನು ಬೇಕು 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 ಅಂತಲೇ ಪ್ರಾಣ ಬಿಡ್ತಾನೆ ಹೊರತು ಸಾಕು 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 ಅಂತ ಅನ್ನೋದೇ ಇಲ್ಲ. ಯಾರಿಗೆ ತೃಪ್ತಿ ಪಟ್ಕೊಳ್ತಾರೆ, ಯಾರು ಸಾಕು ಅಂತಾರೆ, ಆ ಸಾಕು ಅನ್ನೋನಿಗಿಂತ ದೊಡ್ಡ ಸಾಹುಕಾರ ಯಾರೂ ಇಲ್ಲ. ಬೇಕು ಎಂಬುವವನು ಬಡವ, ಸಾಕು ಎಂಬುವವನು ಸಾಹುಕಾರ. ನಮ್ಮ ಶರಣರು ಹೇಳ್ತಾರೆ ಬೇಕು ಎಂಬುವವನು ಬಡವ, ಎಷ್ಟು ಕೊಟ್ಟರು ಅವನು ಬಡವನೇ, ಬೇಕು 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 ಹೇಳ್ತಾರೆ. ಸಾಕಪ್ಪ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು, ಅಷ್ಟರಲ್ಲೇ ತೃಪ್ತಿ ಪಡ್ಕೋತೀವಿ ಅಂತ ಹೇಳೋನು ಅವನು ಸಾಹುಕಾರ. ಹೀಗೆ ನಾವು ಆಸೆಗಳನ್ನು ಕಡಿವಾಣ ಹಾಕಿ ಆಸೆಗಳ ಹಿಂದೆ ಹೋಗ್ದಲೇ ತೃಪ್ತಿಯನ್ನು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಿಕೊಂಡಿದ್ದೆ ಆದರೆ ನಮ್ಮಷ್ಟಿಗೆ ನಾವೊಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ನಿತ್ಯ ತೃಪ್ತರಾಗಿ ಬದುಕಬಹುದು. ಪುಣ್ಯಾತ್ಮರು ಎಂದರೆ ಯಾರು? ನಾವು ಸಾಮಾನ್ಯವಾಗಿ ಈ ಜಗತ್ತಿನ ಜನಗಳನ್ನು ನಾವು ಆತ್ಮಸ್ವರೂಪಿಗಳಾಗಿ, ಅಂದರೆ ಆತ್ಮದ ಆಧಾರದ ಮೇಲೆ ನಾವು ಪ್ರತಿಯೊಬ್ಬರನ್ನು ಅಳಿಲಿಕ್ಕೆ ನೋಡ್ತೀವಿ. ಕೆಲವರು ಪಾಪಿಗಳ ಥರ ಕಾಣಿಸ್ತಾರೆ, ಅಂತಂದರೆ ತುಂಬ ಕಷ್ಟದಲ್ಲಿರ್ತಾರೆ, ರೋಗ ರುಜಿನಗಳು ಹೀಗೆ ಇರ್ತವೆ. ಅವರಿಗೆ ಸಾಮಾನ್ಯವಾಗಿ ಜ್ಞಾನಿಗಳೇನು ಹೇಳ್ತಾರೆ ಅಂತಂದರೆ ಅವನ ಪೂರ್ವಜನ್ಮದ ಸುಕೃತಗಳು, ಅವನ ಫಲಗಳು ಅವನವು ಅಂತ ಹೇಳ್ತಾರೆ. ಆವಾಗ ಅವರನ್ನು ನಾವು ಪಾಪಾತ್ಮ ಅಂತ ಕರಿತೀವಿ. ಇನ್ನು ಕೆಲವರು ಇರ್ತಾರೆ, ಅವರು ಒಂದಷ್ಟು ಏನೋ ತುಂಬ ಚೆನ್ನಾಗಿರ್ತಾರೆ ಅಂತ ಇಟ್ಕೊಳ್ಳಿ, ಹಣ ಆಸ್ತಿ ಅಧಿಕಾರ ಇನ್ನೊಂದರೆ ಚೆನ್ನಾಗಿರ್ತಾರೆ, ಆರೋಗ್ಯಕಾಯವಾಗಿರ್ತಾರೆ, ಸುಂದರವಾಗಿರ್ತಾರೆ. ಅವರಿಗೆ ಪುಣ್ಯಾತ್ಮರಪ್ಪ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಪುಣ್ಯಾತ್ಮರಪ್ಪ ನೋಡಿ ಒಳ್ಳೆ IAS ಆಫೀಸರ್ ಆಗಿದ್ದಾರೆ, ಪುಣ್ಯಾತ್ಮರಪ್ಪ ಒಳ್ಳೆ ಜಮೀನ್ದಾಗಿದ್ದಾರೆ, ಪುಣ್ಯಾತ್ಮರಪ್ಪ ತುಂಬ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂತಾರೆ. ಇನ್ನು ಕೆಲವರಿಗೆ ಮಹಾತ್ಮರು ಅಂತ ಕರೀತಾರೆ, ಮಹಾತ್ಮರು ಅಂತ ಕರೀತಾರೆ. ಆ ಮಹಾತ್ಮರಿಗೆ ಯೋಗಿಗಳು, ಯೋಗಿ ಪುರುಷರು, ಸ್ವಾಮೀಜಿಗಳು, ಸಾಧಕರು, ಋಷಿಮುನಿಗಳು ಅಥವಾ ವಿಶೇಷವಾಗಿ ಸಮಾಜದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಆ ಸಾಧನೆ ಮುಖಾಂತರ ಸಮಾಜಮುಖಿಗಳಾಗಿ ಬದುಕ್ತಾ ಇರ್ತಾರೆ. ಅವರಿಂದ ಸಮಾಜಕ್ಕೆ ಬೇಕಾದಷ್ಟು ಒಳ್ಳೆಯದಾಗ್ತಾ ಇರ್ತದೆ. ಅವರು ತಲೆತಲಾಂತರದಿಂದಲೂ ಕೂಡ ಒಳ್ಳೇದು ಮಾಡ್ಕೊಂಡು ಬಂದಿರ್ತಾರೆ. ಇವಾಗಲೂ ಕೂಡ ಅವರಿಂದ ಸಮಾಜಕ್ಕೆ ಬೇಕಾದಷ್ಟು ಒಳ್ಳೆಯದಾಗ್ತಾ ಇರ್ತದೆ. ಹೀಗಾಗಿ ಅವರನ್ನೇನು ಮಹಾತ್ಮರು ಅಂತ ಕರೀತಾರೆ. ಯಾರಿಂದ ಈ ಜಗತ್ತಿಗೆ, ಯಾರಿಂದ ಈ ಸಮಾಜಕ್ಕೆ ಅಥವಾ ಸುತ್ತಮುತ್ತಲ ಜನಗಳಿಗೆ ಹೆಚ್ಚು ಪ್ರಯೋಜನ ಆಗ್ತಾ ಇರ್ತದೋ ಅಂಥವರನ್ನು ಸಾಮಾನ್ಯವಾಗಿ ಮಹಾತ್ಮರು ಅಂತ ಹೇಳಿಬಿಟ್ಟು ಕರೀತಾರೆ. ಹೀಗೆ ಈ ಪುಣ್ಯಾತ್ಮರು ಮತ್ತು ಪಾಪಾತ್ಮರು, ಈ ಮಹಾತ್ಮರು ಅಂತಕ್ಕಂಥದ್ದು ಈ ಜಗತ್ತಲ್ಲಿ ಯಾವಾಗಲೂ ಕೂಡ ಒಂದು 3 ಕ್ಯಾಟಗರಿಯ ಆತ್ಮಗಳು ಈ ಜಗತ್ತಲ್ಲಿ ಬದುಕ್ತಾ ಇರ್ತವೆ. ನಿಜವಾದ ಸಾಹುಕಾರ ಯಾರು? ನಿಜವಾದ ಸಾಹುಕಾರ ಯಾರು ಅಂತಂದರೆ ಇರೋದರಲ್ಲೇ ತೃಪ್ತಿ ಪಟ್ಕೊಂಡು ಯಾರು ನನಗೆ ಸಾಕಪ್ಪ ಅಂತಾರೋ ಅವರು ನಿಜವಾಗ್ಲೂ ಕೂಡ ಸಾಹುಕಾರರು. ಯಾರು ಆಸೆಯ ಬೆನ್ನತ್ತಿ ದುಡ್ಡು ಗಳಿಸಬೇಕು ಅಂತ ಹೇಳಿ ಒಂದು ಲಿಮಿಟೇಷನ್ ಇಲ್ಲದೆ ಪ್ರತಿದಿನ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಊಟ ಮಾಡದಲೇ, ಸರಿಯಾಗಿ ನಿದ್ದೆ ಮಾಡದಲೇ, ಹಣ ಆಸ್ತಿ ಹಿಂದೆ ಬಿದ್ದು ನನಗೆ ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಮತ್ತಷ್ಟು ಬೇಕು ಅಂತ ಅಂತಾರಲ್ಲ, ಅವನಷ್ಟು ಬಡವ ಯಾರೂ ಇಲ್ಲ. ಪರಮಾತ್ಮ ನಮಗೆ ಏನು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ, ಏನು ಇಟ್ಟಿದ್ದಾನೆ, ಅದರಲ್ಲಿ ತೃಪ್ತಿ ಪಟ್ಕೊಳ್ಳೋನು ಇದಾನಲ್ಲ, ಅವನು ಮಹಾ ಶ್ರೀಮಂತ. ಇನ್ನು ನಾವು ಆಧ್ಯಾತ್ಮಿಕವಾಗಿ ನಾವು ಹೇಳಬೇಕು ಅಂತಂದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಯಾರಪ್ಪ ಸಾಹುಕಾರ ಅಂತಂತಂದರೆ ಯಾರು ಆಸ್ತಿವಂತ ಅಂತ ಹೇಳೋದಾದರೆ ಯಾರಿಗೆ ಪರಮಾತ್ಮ, ನಿರಾಕಾರ ಪರಮಾತ್ಮನ ಶಿವನ ಜ್ಞಾನ ಗೊತ್ತಿದೆ,
ಶಿವನ ಮಹಿಮೆ ಗೊತ್ತಿದೆ, ಶಿವನ ಶಕ್ತಿ ಸಾಮರ್ಥ್ಯ ಗೊತ್ತಿದೆ, ಯಾರಿಗೆ ಆ ಪರಮಾತ್ಮ ನಿರಾಕಾರ ಶಿವನನ್ನು ಗಂಟೆಗಟ್ಟಲೆ ಹೊಗಳುವಂತಹ ನಾಲೆಡ್ಜ್ ಇದೆ, ಸಾಹಿತ್ಯ ಗೊತ್ತಿದೆ, ಅವನು ನಿಜವಾದಂಥ ಶ್ರೀಮಂತ. ಅಲ್ಲಮಪ್ರಭುಗಳು ಹೇಳ್ತಾರೆ, ನೋಡಪ್ಪ, ಈ ಹೊನ್ನು, ಈ ಮಣ್ಣು, ಇವೆಲ್ಲವೂ, ಈ ಅಧಿಕಾರ, ಇವೆಲ್ಲವೂ ಇದೆಯಲ್ಲ, ಇವ್ಯಾವು ಶಾಶ್ವತ ಅಲ್ಲ. ನಮ್ಮ ಇವರು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೋಗುವಂಥದ್ದು ಇವೆಲ್ಲವೂ ಕೂಡ. ಹಾಗಿದ್ರೆ ನಿನ್ನ ಸಂಪತ್ತು ಯಾವುದು, ನಿನ್ನ ಸಿರಿ ಯಾವುದು ಅಂತ ಕೇಳೋದಾದರೆ ಅಲ್ಲಮಪ್ರಭುಗಳು ಹೇಳ್ತಾರೆ, ನಿನ್ನ ಒಡವೆ ಎಂಬುದು, ನಿನ್ನ ಆಸ್ತಿ ಎಂಬುದು ಈ ಜಗತ್ತಿನಲ್ಲಿ ತೋರುವ ಈ ಸಂಪತ್ತು ಅಲ್ಲ. ನಿನ್ನ ಆಸ್ತಿ ಎನ್ನುವುದು ಜ್ಞಾನ, ಶಿವಜ್ಞಾನ, ಆ ಪರಮಾತ್ಮನ ಜ್ಞಾನ, ಪರಮಜ್ಞಾನ. ಯಾರು ಆ ಶಿವನ ಜ್ಞಾನವನ್ನು ಪಡೆದಿದ್ದಾರೆ ಅವನಿಗಿಂತ ದೊಡ್ಡ ಶ್ರೀಮಂತರಿಲ್ಲ ಅಂತ ಹೇಳ್ತಾರೆ. ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ, ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ. ಯಾಕೆ ಅಂತಂದರೆ ಶಾಶ್ವತದ ಸಂಪತ್ತು ಅಂತಂದರೆ ಶಿವನ ಜ್ಞಾನ, ಶಾಶ್ವತವಾದಂತಹ ಸಿರಿ ಅಂತಂತಂದರೆ ಆ ಪರಮಾತ್ಮನ ಪರಮಜ್ಞಾನ. ಯಾರಿಗೆ ಭಗವಂತ ಸಿಕ್ಕಿದ್ದಾನೆ, ಯಾರು ಭಗವಂತನನ್ನು ಕಂಡುಕೊಂಡಿದ್ದಾರೆ, ಅವರಿಗಂತ ದೊಡ್ಡ ಶ್ರೀಮಂತರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಯಾಕೆ ಅಂತಂದರೆ ಆ ಸಂಪತ್ತು ಇಹ ಮತ್ತು ಪರಗಳಲ್ಲಿ ಎರಡರಲ್ಲೂ ಕೂಡ ನಮಗೆ ಕೆಲಸಕ್ಕೆ ಬರ್ತದೆ. ಇಹದಲ್ಲೂ ಇದ್ದಾಗಲೂ ಕೂಡ ನಾವು ಸಂಪತ್ತನ್ನು ಅನುಭವಿಸಿರ್ತೀವಿ, ಆ ಪರಮಾತ್ಮನ ಸಂಪತ್ತನ್ನು. ಪರಲೋಕದಲ್ಲೂ ಕೂಡ ಅವನ ಸಂಪತ್ತನ್ನು ನಾವು ಅನುಭವಿಸ್ತೀವಿ. ಆದ್ದರಿಂದ ಎರಡೂ ಲೋಕಗಳಲ್ಲಿ ನಮಗೆ ಪ್ರಯೋಜನ ಆಗುವಂತಹ ಸಂಪತ್ತು ಯಾವುದಪ್ಪ ಅಂತಂದರೆ ಆ ನಿರಾಕಾರ ಪರಮಾತ್ಮ, ಆ ಶಿವನ ಜ್ಞಾನ, ಆ ಶಿವನ ಅರಿವು, ಆ ಶಿವನ ಮಹಿಮೆ ಯಾರಿಗೆ ಗೊತ್ತಿದೆಯೋ ಅವನಿಗಂತ ದೊಡ್ಡ ಶ್ರೀಮಂತ ಇಲ್ಲ. ಅವನು ಇಹ ಮತ್ತು ಪರದಲ್ಲಿ ಎರಡರಲ್ಲೂ ಕೂಡ ಸುಖಿ ಸುಖಿ ಸುಖಿ. ದಾನ ಮಾಡಿದರೆ ಪುಣ್ಯ ಬರುತ್ತಾ? ದಾನ ಮಾಡಿದರೆ ಪುಣ್ಯ ಬರುತ್ತೆ. ಆದರೆ ಯಾವ ರೀತಿ ದಾನ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಮಗೆ ದಾನ ಮಾಡಲು ನಾವು ಈ ಜಗತ್ತಿಗೆ ಏನೂ ತಂದವರಲ್ಲ, ಬರೀ ಕೈನಲ್ಲಿ ಬಂದಂಥವ್ರು. ಬರೀ ಕೈನಲ್ಲಿ ಬಂದಂಥವ್ರು ನಾವು ದಾನ ಮಾಡೋದಾದರೂ ಹೇಗೆ? ಇಲ್ಲ, ಸಾಧ್ಯ ಇಲ್ಲ. ಇಡೀ ಜಗತ್ತಿಗೆ ದಾನವನ್ನು ಕೊಟ್ಟಿರ್ತಕ್ಕಂಥವನು ಆ ಪರಮಾತ್ಮ ನಿರಾಕಾರ ಶಿವ. ಅವನು ಎಲ್ಲವನ್ನೂ ನಮಗೆ ಕೊಟ್ಟಿದ್ದಾನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಸಾಗರವೆಲ್ಲ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಎಲ್ಲವೂ ಕೂಡ ಇವತ್ತು ನಾವು ಏನು ಉಪಯೋಗಿಸ್ತಾ ಇದ್ದೀವೋ, ಬೆಳಗ್ಗೆಯಿಂದ ಸಂಜೆವರೆಗೂ ಏನನ್ನು ಈ ಭೌತಿಕ ಶರೀರದಿಂದ ನಾವು ಉಪಯೋಗಿಸ್ತಾ ಇದ್ದೀವೋ, ಅನುಭವಿಸ್ತಾ ಇದ್ದೀವೋ, ಎಲ್ಲವನ್ನು ದಾನ ಕೊಟ್ಟವನು ಆ ಪರಮಾತ್ಮ ನಿರಾಕಾರ ಶಿವ. ಅವನೊಬ್ಬನೇ ನಿಜವಾದ ದಾನವಂತ. ಇನ್ನು ನಾವೆಲ್ಲರೂ ದಾನ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಾವು ಈ ದಾನ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ, ದಾನ ಅನ್ನೋ ಶಬ್ದವನ್ನೇ ನಮ್ಮ ಶರಣರು ಒಪ್ಪಲ್ಲ. ದಾನ ಕೊಡ್ಲಿಕ್ಕೆ ನೀನು ಯಾರಪ್ಪ? ನೀನು ಎಷ್ಟು ದೊಡ್ಡ ಶ್ರೀಮಂತನಪ್ಪ? ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಒಡೆಯ ಅವನು ಮಹಾದಾನಿ, ಅವನು ಮಹಾಧೋನಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೆ ಒಡಲ ತೋರಿ ಎನ್ನ ಬಡೆತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ, ಒಡೆಯ ಮಹಾದಾನಿ, ಅವನೊಬ್ಬನೇ ಮಹಾದಾನಿ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬನೇ ದಾನಿ, ಮಹಾದಾನಿ ಪರಮಾತ್ಮ ಶಿವ. ಹಾಗಿದ್ರೆ ನಾವು ದಾನ ಅಂತಕ್ಕಂಥದ್ದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಅದನ್ನು ಶರಣರು ದಾಸೋಹ ಅಂತ ಕರೀತಾರೆ. ಈ ದಾನಕ್ಕೂ ದಾಸೋಹಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದರೆ, ದಾನ ಅಂತಕ್ಕಂಥ ಹೇಳೋನು ಅವನ ಮನಸ್ಸಿನಲ್ಲಿ ಅಹಂಕಾರ ಇರ್ತೈತೆ. ನಾನು ಕೊಡ್ತಾ ಇದ್ದೀನಿ, ನಾನು 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 ಕೊಡ್ತಾ ಇದ್ದೀನಿ. ಇಲ್ಲಿ ಕೊಡ್ತಾ ಇರ್ತಕ್ಕಂಥವನು ಶ್ರೀಮಂತ, ತಗೊಳ್ತಾ ಇರ್ತಕ್ಕಂಥವನು ಬಡವ. ಕೊಡ್ತಾ ಇರ್ತಕ್ಕಂಥ ಶ್ರೀಮಂತ ಅನ್ನುವಂಥ ಅಹಂಕಾರ ನನ್ನ ಹತ್ರ ಐತೆ ಅನ್ನುವಂಥ ಅಹಂಕಾರ, ತೆಗೆದುಕೊಳ್ತಾ ಇರ್ತಕ್ಕಂಥವನು ಭಿಕ್ಷುಕ, ಕೊಡ್ತಾ ಇರ್ತಕ್ಕಂಥವನು ಮಾಲೀಕ.
ಇವನು ಮಾಲೀಕನಾಗಿ ಕೊಡ್ತಾ ಇದ್ದಾನೆ, ಅವನು ಭಿಕ್ಷುಕನಾಗಿ ತಗೋತಾ ಇದ್ದಾನೆ. ಇಡೀ ಜಗತ್ತಿಗೆ ಮಾಲೀಕ ಯಾರು? ಆ ನಿರಾಕಾರ ಪರಮಾತ್ಮ ಶಿವ. ಇದನ್ನು ನಮ್ಮ ಶರಣರು ಒಪ್ಪೋದಿಲ್ಲ. ನೀನು ದಾನ ರೂಪದಲ್ಲಿ ನೀನು ಕೊಟ್ಟರೆ ಅದು ನಿನ್ನ ಅಹಂಕಾರದ ಮಾತು. ಮತ್ತಿನ್ನು ಹೆಂಗೆ ಕೊಡಬೇಕು? ದಾಸೋಹ ಅಂತಾರೆ ನಮ್ಮ ಶರಣರು, ದಾಸೋಹ ಅಂತಾರೆ. ದಾಸೋಹ ಅಂದ್ರೆ ಏನು ಅಂತಂದರೆ, ನನ್ನ ಹತ್ರ ಇದೆ, ಅದರಲ್ಲಿ ನಿನ್ನ ಜೊತೆ ನಾನು ಹಂಚ್ಕೊಳ್ತೀನಿ. ನನ್ನ ಹತ್ರ ಸ್ವಲ್ಪ ಇದೆ, ಅದನ್ನು ನಿನ್ನ ಜೊತೆಲೂ ಹಂಚ್ಕೊಳ್ತೀನಿ. ಹಂಚಿ ತಿನ್ನುವಂಥದ್ದು ಸಹಕಾರ, ಹಂಚಿ ತಿನ್ನುವಂಥದ್ದು. ಪರಮಾತ್ಮ ಶಿವ ನಮಗೆ 2 ಹೊತ್ತಿನ ಗಂಜಿಯನ್ನು ಕೊಟ್ಟಿದ್ದಾನೆ ಅಂತಂದರೆ ಅದರಲ್ಲಿ ಸ್ವಲ್ಪ ಉಳಿಸಿ ಇನ್ನೊಬ್ಬರಿಗೆ ಕೊಡಬಹುದಲ್ಲ. ಕೊಟ್ಟು ನಾವು ತಿನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ದಾಸೋಹ ಅಂತಾರೆ. ಇಲ್ಲಿ ಅಹಂ ಇರೋದಿಲ್ಲ. ಈ ದಾಸೋಹದಲ್ಲಿ ಈ ಕೊಡುವವನು ಮಾಲೀಕ. ನಾವು ಏನು ದಾನ ಕೊಡ್ತೀವಲ್ಲ, ದಾನ ಕೊಡೋ ಹತ್ರ ಕೊಡ್ತಾ ಇರ್ತಕ್ಕಂಥವನು ಮಾಲೀಕ, ತಗೊಳ್ತಾ ಇರ್ತಕ್ಕಂಥವನು ಭಿಕ್ಷುಕ. ಆದರೆ ದಾಸೋಹದಲ್ಲ ಹಂಗಲ್ಲ. ದಾಸೋಹದಲ್ಲಿ ಕೊಡುತ್ತಿರುವವನು ಕಿಂಕರ, ಕೊಡುತ್ತಿರುವವನು ಕಿಂಕರ, ಪಡೆದುಕೊಳ್ಳುತ್ತಿರುವವನು ಶಂಕರ. ಎಷ್ಟು ಚೆನ್ನಾಗಿ ನಮ್ಮ ಶರಣರು ಮಾಡಿದ್ದಾರೆ ಅಂತಂದರೆ, ಕೊಡುತ್ತಿರುವವನು ಕಿಂಕರ, ಪಡೆಯುತ್ತಿರುವವನು ಶಂಕರ. ಈ ರೀತಿ ಮನೋಭಾವದಲ್ಲಿ ನಾವು ಕೊಡಬೇಕು. ಕೊಟ್ಟು ನಾವು ಕೈ ಮುಗಿಬೇಕು. ಯಾವ ರೀತಿ ಅಂತಂದರೆ, ನೋಡಪ್ಪ, ನನ್ನ ಹತ್ರ ಇದ್ದಂತಹ ಏನೋ ಒಂದು ಪಡಿ ಪದಾರ್ಥಗಳನ್ನು ಅಥವಾ ದನಕನಕಾದಿಗಳನ್ನು ಇನ್ನೊಬ್ಬರಿಗೆ ಹಂಚಿ ತಿನ್ನುವಂತಹ ಅವಕಾಶವನ್ನು ನೀನು ನಮಗೆ ಕಲ್ಪಿಸಿಕೊಟ್ಟಿದ್ದೀಯಾ ಅಂಥೇಳಿ ನಾವು ಅವರಿಗೆ ಕೈ ಮುಗಿಬೇಕು. ಇವತ್ತು ಸರ್ಕಲ್ಗಳಲ್ಲಿ ಬೇಕಾದಷ್ಟು ಜನ ಭಿಕ್ಷುಕರು ಇರ್ತಾರೆ. ಆ ಭಿಕ್ಷುಕರಿಗೆ ನಾವು ಭಿಕ್ಷೆ ಕೊಟ್ಟಾಗ ನಮ್ಮಲ್ಲಿ ನನಗೆ ಒಂದಷ್ಟು ದಾಸೋಹವನ್ನು ಮಾಡಲಿಕ್ಕೆ ಈ ಭಿಕ್ಷುಕ ಅವಕಾಶ ಮಾಡಿಕೊಟ್ಟ ಅಂತ ಹೇಳಿ ನಮ್ಮ ಕೈಲಿರ್ತಕ್ಕಂಥ ದುಡ್ಡನ್ನು ಅವರಿಗೆ ಕೊಟ್ಟು ನಾವು ಅವರಿಗೆ ಕೈ ಮುಗಿಬೇಕು. ಕೈ ಮುಗಿದೇ ಇದ್ದರೆ ಅದು ದಾಸೋಹ ಆಗೋದಿಲ್ಲ. ನಾವು ಕೈ ಮುಗಿಬೇಕು. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀಯಪ್ಪ, ನಾನು ದಾಸೋಹ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀನಿ, ಧನ್ಯವಾದಗಳು ಅಂತ ಹೇಳಿ ಯಾರು ಕೈ ಮುಗಿತಾರೆ ಅದು ಪರಮಾತ್ಮನಿಗೆ, ಶಿವನಿಗೆ ಮುಟ್ಟುತ್ತೆ ಆ ದಾಸೋಹ. ಹೀಗೆ ಈ ದಾನ ಮತ್ತು ದಾಸೋಹ ಎರಡರ ಮಧ್ಯದಲ್ಲಿ ಶರಣರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ದಾನ ಕೊಟ್ಟಿದ್ದೀವಿ ಅಂತ ಹೇಳಬಾರ್ದು. ಕೆಲವರಂತೂ ನಾನು ದಾನ ಕೊಟ್ಟಿಲ್ವೇನ್ರಿ, ನಾನು ಡೊನೇಷನ್ ಕೊಟ್ಟಿಲ್ವೇನ್ರಿ, ನನ್ನ ಹೆಸರು ಮೇಲೆ ಹಾಕಬೇಕು ಅಂತಾರೆ. ಕೆಲವರು ದಾನ ಕೊಟ್ಟಂಥವ್ರು ನಾವು ನೋಡ್ತೇವೆ, ನನ್ನ ಹೆಸರು ಮೇಲೆ ಬರಬೇಕು. ಯಾಕೆಂದರೆ ನಾನು ಎಷ್ಟು ಕೊಟ್ಟಿದ್ದೀನಿ, ನಾನು ಏನು ನನ್ನ ಕೆಳಗಡೆ ಹಾಕಿದ್ದೆ, ಬೇರೆಯವ್ರಿಗಿಂತ ಕೆಳಗಡೆ ಹಾಕಿದ್ಯಾ, ಬೇಕಾದರೆ ಇನ್ನೂ ನಿನ್ನ ಮೇಲೆ ಹಾಕೋದಾದರೆ ಇನ್ನೂ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಾರೆ. ಅದು ಅಹಂಕಾರದ ಮಾತು. ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಈ ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ನಾನು ನೀಡಿದೆ ನೆನ್ನದಿರ ಜಂಗಮಕ್ಕೆ, ನೀಡಿದೆ ನೆನ್ನದಿರ ಲಿಂಗಕ್ಕೆ. ನೀಡಿದೆ ಎಂಬುವ ಅಹಂಕಾರ ನಿನ್ನಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತಾರೆ. ನಾನು ಕೊಟ್ಟೆ ಅಂತ ಗರ್ವ ನಿನಗಿಲ್ಲ ಅನ್ನೋದಾದರೆ, ಇಲ್ಲದೇ ಇದ್ದರೆ ಅವನು ಲೆಕ್ಕ ಬರ್ಕೊಳ್ತೇನೆ, ನಿನಗೇನು ಕೊಡಬೇಕು ಕೊಡ್ತಾನೆ. ನಾನು ಕೊಟ್ಟೆ ಅನ್ನುವಂಥ ಅಹಂಕಾರ ಏನಾದರೂ ನಿನ್ನಲ್ಲಿ ಇದ್ದರೆ ಅದರ ಫಲವನ್ನು ನೀನು ಇಲ್ಲೇ ಪಡ್ಕೊಂಡಂಗೆ, ಅಲ್ಲಿ ಪರಲೋಕದಲ್ಲಿ ಅದರ ಫಲ ಇಲ್ಲವೇ ಇಲ್ಲ ಅಂತೇಳಿ ನಮ್ಮ ಶರಣರು ಹೇಳ್ತಾರೆ. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.